ಒಮ್ಮೆ ನಾರದರು ವೈಕುಂಠಕ್ಕೆ ಹೋದಾಗ ಆ ಭಗವಂತನ ವಿಷ್ಣುವನ್ನ ಭೇಟಿ ಮಾಡಿ ಆ ನಾರದರು ವಿಷ್ಣುವಿಗೊಂದು ಪ್ರಶ್ನೆ ಕೇಳ್ತಾರೆ. ಭಗವಂತ ನಾರಾಯಣ ಗೋವಿಂದ, ನೀನು ವೈಕುಂಠದಲ್ಲಿ ವಾಸ ಮಾಡ್ತೀಯೋ ಅಥವಾ ಕ್ಷೀರಸಾಗರದಲ್ಲಿ ವಾಸ ಮಾಡ್ತೀಯೋ, ಎಲ್ಲಿರ್ತೀಯಪ್ಪ ನೀನು? ನಿನ್ನನ್ನು ನಾವು ಎಲ್ಲಿ ಹುಡುಕಬೇಕು? ಅಥವಾ ನೀನು ನಿಜವಾಗಲೂ ಎಲ್ಲಿ ವಾಸ ಮಾಡ್ತೀಯ ಅಂತ. ಇದೊಂದು ಕತೆ. ಆಗ ಭಗವಂತ ವಿಷ್ಣು ಹೇಳ್ತಾನೆ, ಅಯ್ಯ ನಾರದ, ನಾನು ವೈಕುಂಠದಲ್ಲೂ ಇಲ್ಲ, ನಾನು ಕ್ಷೀರಸಾಗರದಲ್ಲೂ ಇಲ್ಲ, ನಾನು ಎಲ್ಲಿ ನನ್ನ ಭಕ್ತಾದಿಗಳು ನನ್ನ ಕೀರ್ತನೆಗಳನ್ನು ಹಾಡ್ತಾ ಅಥವಾ ಆನಂದವಾಗಿ ಭಗವಂತನ ನಾಮಸ್ಮರಣೆ ಕೀರ್ತನೆಗಳನ್ನು ಹಾಡ್ತಾ ಪಾಡ್ತಾ ಕುಣಿದು ಕುಪ್ಪಳಿಸ್ತಾರೋ ಅಲ್ಲಿ ನಾನು ಇರ್ತೀನಿ ಅಂತ ವಿಷ್ಣು ಹೇಳ್ತಾನೆ. ಅಂದರೆ ನಿಜ ಅಲ್ವೇ? ನೀವೊಂದು ಭಜನೆಗೆ ಹೋಗಿ, ನೀವೊಂದು ಪ್ರವಚನದಲ್ಲಿ ಭಾಗವಹಿಸಿ, ಅದರಲ್ಲೂ ಭಜನೆಗಳಲ್ಲಿ ಭಾಗವಹಿಸಿ, ನಿಮ್ಮಲ್ಲಿ ಏನೋ ಒಂದು ಆನಂದ, ನಿಮಗೊಂದು ಸಾಹಿತ್ಯ ಗೊತ್ತಿಲ್ಲ, ನಿಮಗೆ ಆ ಭಜನೆ ಗೊತ್ತಿಲ್ಲ, ಆದರೆ ಭಗವಂತನ ಕುರಿತಾದ ಪ್ರತಿ ಪ್ರವಚನ, ಪ್ರತಿ ಭಜನೆ, ಪ್ರತಿ ಕಾರ್ಯಕ್ರಮವೂ ಕೂಡ ನಿಮಗೆ ಏನೋ ಒಂದು ಆತ್ಮಾನಂದವನ್ನು ಕೊಡ್ತಾವೆ. ಸಂಗೀತವನ್ನು ತುಂಬ ಪ್ರೀತಿಸೋನು. ಪುರಾಣಗಳಲ್ಲಿ ಒಂದು ಮಾತಿದೆ, ಸಂಗೀತ ಮತ್ತು ಸಾಹಿತ್ಯ ತಾಯಿ ಸರಸ್ವತಿಯ ಎರಡು ಕಣ್ಣುಗಳು ಅಂತ. ಯಾಕಂದರೆ ಸಂಗೀತ ಅಂತಕ್ಕಂಥದ್ದು ಮನುಷ್ಯನಿಗೆ ಒಂದು ಆತ್ಮಾನಂದವನ್ನು ಕೊಡುತ್ತೆ. ಅದರ ಜೊತೆ ಸಾಹಿತ್ಯ, ಒಳ್ಳೆಯ ಶುದ್ಧ ಸಾಹಿತ್ಯ, ಒಳ್ಳೆಯ ಅರ್ಥಗರ್ಭಿತವಾದ ಸಾಹಿತ್ಯ ಸೇರ್ಬಿಟ್ರಂತೂ ಅದು ಪರಮಾಮೃತ ಅಲ್ವಾ? ಒಂದು ವೀಣೆಯ ತಂತಿಯನ್ನು ಮೀಟುವುದರಿಂದ ಒಂದು ಸಂಗೀತ, ಒಂದು ಸುಶ್ರಾವ್ಯವಾದ ಹಾಡು ಅಲ್ವಾ? ಒಂದು ವೀಣೆ, ಒಂದು ಹಾರ್ಮೋನಿಯಂ, ಒಂದು ಗಿಟಾರ್ ಅಥವಾ ಒಂದು ಕೀಬೋರ್ಡ್ ಅಥವಾ ಯಾವುದೇ ಸಂಗೀತ ವಾದ್ಯಗಳನ್ನು ವಿತೌಟ್ ಲಿರಿಕ್ಸ್ ಅಂದರೆ ಸಾಹಿತ್ಯದ ಹೊರತಾಗಿ ಒಂದು ಸಂಗೀತವನ್ನು ಕೇಳೋದು, ಇನ್ಸ್ಟ್ರುಮೆಂಟಲ್ ಸೌಂಡ್ ಕೇಳೋದಿದೆಯಲ್ಲ, ಅದು ಒಂದು ರೀತಿಯ ಸಂಗೀತ. ಅದೂ ಕೂಡ ಮನಸ್ಸಿಗೆ ಆನಂದವನ್ನು ಕೊಡುತ್ತೆ. ಆದರೆ ನಿಜವಾಗಿಯೂ ನಿಮ್ಗೆ ನಾನು ಹೇಳ್ತೀನಿ, ನಿಮ್ಮ ಜೀವನದಲ್ಲಿ ದೇವರನ್ನು ಕಾಣಬೇಕು, ಅದರ ಒಟ್ಟಾರೆ ಉದ್ದೇಶ ಏನು? ಭಗವಂತ ಅಂದರೆ ಮನುಷ್ಯ ಜನ್ಮದ ಒಟ್ಟು ಉದ್ದೇಶವೇ ಅಥವಾ ಮನುಷ್ಯ ಜೀವನದ ಪರಮ ಗುರಿ ಏನು? ಆನಂದದ ಹುಡುಕಾಟ, ಆತ್ಮಾನಂದದ ನೆಮ್ಮದಿಯ ಹುಡುಕಾಟ. ಅದಕ್ಕೆ ಸಂಗೀತ ಬಹಳ ಮುಖ್ಯವಾದಂತಹ ಒಂದು ದಾರಿ, ಮನುಷ್ಯನಿಗೆ ಆತ್ಮಾನಂದವನ್ನು ಕೊಡುತ್ತೆ. ನಾರದರು ತಮ್ಮ ಕೈಯಲ್ಲಿ ಯಾವಾಗಲೂ ತಂಬೂರಿಯನ್ನು ಹಿಡ್ಕೊಂಡು ಹರಿ ನಾಮಸ್ಮರಣೆ ಮಾಡ್ತಾ ಎಷ್ಟು ಆನಂದವಾಗಿ ತ್ರಿಲೋಕ ಸಂಚಾರಿಗಳಾಗಿ ಓಡಾಡ್ತಾರಲ್ವ. ಹಾಗಾಗಿ ನಿಮಗೆ ನಾನು ಹೇಳ್ತೀನಿ, ದಯವಿಟ್ಟು ಸಂಗೀತವನ್ನು ಕೇಳಿ. ಆದರೆ ನೀವು ಕೇಳೋ ಸಂಗೀತ ನಿಮಗೆ ಒಂದು ನೆಮ್ಮದಿಯ ಕಡೆ, ಸತ್ಯದ ಕಡೆ, ಸಾತ್ವಿಕತೆಯ ಕಡೆ, ಆ ಪರಿಶುದ್ಧತೆಯ ಕಡೆ ಕರ್ಕೊಂಡು ಹೋಗಬೇಕೆ ಹೊರತು ನೀವು ಕೇಳುವ ಸಂಗೀತ ಸಾಹಿತ್ಯಗಳು ನಿಮ್ಮನ್ನು ಗಬ್ಬೆಬ್ಬರಿಸಬಾರದು. ಶರಣರ ಹಾಡುಗಳು ಎಷ್ಟು ಅದ್ಭುತವಾಗಿ ಅರ್ಥಪೂರ್ಣವಾಗಿರ್ತವೆ ಅಂದರೆ, ಕೆಲವೊಮ್ಮೆ ಪಬ್ ಸಾಂಗ್ಗಳು, ಪಾರ್ಟಿ ಸಾಂಗ್ಗಳು ಅಥವಾ ಸಿನಿಮಾ ಸಂಗೀತ, ಅಂದರೆ ಎಲ್ಲ ಸಿನಿಮಾಗಳು ಅಂತ ಹೇಳಲ್ಲ, ಇತ್ತೀಚೆಗಂತೂ ಹೇಗೆ ಆಗ್ಬಿಡ್ತಿದೆ, ಏನೋ ಸಿನಿಮಾದಲ್ಲಿ 2 ಹಾಡಿಡಬೇಕು, ಏನೋ ಬರೋ ಸಿನಿಮಾ ನೋಡ್ಲಿಕ್ಕೆ ಬರೋರ್ಗೆ 1-2 ಹಾಡು ಕೊಡಬೇಕು ಅಂತ ಏನೇನೋ ಮಾಡುವಂತಹ ಪರಿಸ್ಥಿತಿ ಬಂದು ಒದಗಿದೆ. ಅದ್ರ ನಡುವೆಯೂ ಒಳ್ಳೆ ಹಾಡುಗಳನ್ನು ರಚನೆ ಮಾಡೋರಿಗೆ ನನ್ನ ಪ್ರೀತಿಯ ನಮಸ್ಕಾರಗಳು ಇದ್ದೇ ಇದ್ದಾವೆ. ಆದರೆ ಸಿನಿಮಾ ಸಂಗೀತಕ್ಕಿಂತ ಮಿಗಿಲಾಗಿ ನೀವು ಆಧ್ಯಾತ್ಮಿಕವಾಗಿ ನಿಮ್ಮ ಜೀವನವನ್ನು ಒಂದು ನೆಮ್ಮದಿಯ ಕಡೆ ಕರ್ಕೊಂಡು ಹೋಗಬೇಕಂದ್ರೆ ಸಾಹಿತ್ಯದ ಕಡೆ ಗಮನ ಕೊಡಿ, ಸಂಗೀತದಷ್ಟೇ. ಅಂದರೆ ನೋಡಿ, ಶರಣರ ಹಾಡುಗಳಿದ್ದಾವೆ. ನಾನು ಈಗ ಕಾರ್ಯಕ್ರಮ ಶುರು ಮಾಡೋಕ್ಕಿಂತ ಮುಂಚೆ ನನಗೆ ಆ ದಾಸರ ಹಾಡುಗಳನ್ನು, ಶರಣರ ಹಾಡುಗಳನ್ನು ಕೇಳುವಂಥ ಒಂದು ಹವ್ಯಾಸ. ಒಂದು ಶರಣರ ಹಾಡು ಕೇಳ್ತಾ ಇದೆ, ಯಾರೋ ಮಹಾನುಭಾವರು ಮಾಡಿದ್ದಾರೆ, ಅವರ ಹೆಸರು ಮರೆತಿದ್ದೀನಿ, ಕ್ಷಮಿಸಿ. ಅಷ್ಟು ಚೆನ್ನಾಗಿದೆ, ಅದು ಉತ್ತರ ಕರ್ನಾಟಕ ಭಾಗದ್ದು. ಅಲ್ಲಿನ ಶರಣರ ಹಾಡುಗಳೇ ಅದ್ಭುತ. ಅಲ್ಲೊಂದು ಹಾಡಿದೆ, ಯಾರ ಹೊಲ ಯಾರ ಮನಿ ನೆಚ್ಚಿ ಕುಂತೆ ಸುಳ್ಳೆ ಎಲ್ಲ, ಯಾರ ಮನಿ ಯಾರ ಹೊಲ ಯಾರ ಮನಿ ನೆಚ್ಚಿ ಕುಂತೆ ಸುಳ್ಳೆ ಎಲ್ಲ, ನಾನು ನನ್ನದು ಎನ್ನುವೆ ಎಲ್ಲ, ನಾನು ನನ್ನದು ಎನ್ನುವೆ ಎಲ್ಲ, ನೀ ಹೋಗುವುದು ಗೊತ್ತೇ ಇಲ್ಲ, ಯಾರ ಹೊಲ ಯಾರ ಮನಿ ನೆಚ್ಚಿ ಕುಂತೆ ಸುಳ್ಳೆ ಎಲ್ಲ,
ಯಾರ ಹೊಲ ಯಾರ ಮನಿ ನೆಚ್ಚಿ ಕುಂತೆ ಸುಳ್ಳೇ ಎಲ್ಲ. ನಾನು ನನ್ನದು ಎನ್ನುವೆಯಲ್ಲ, ನಾನು ನನ್ನದು ಎನ್ನುವೆಯಲ್ಲ, ನೀ ಹೋಗುವುದು ಗೊತ್ತೇ ಇಲ್ಲ. ಯಾರ ಹೊಲ ಯಾರ ಮನಿ ನೆಚ್ಚಿ ಕುಂತೆ ಸುಳ್ಳೇ ಎಲ್ಲ. ಎಂಥ ಅದ್ಭುತವಾದ ಹಾಡು, ಏನು ಅದ್ಭುತವಾದ ಜೀವನ ಸತ್ಯವನ್ನು ತಿಳಿಸಿದ್ದಾರೆ. ಹಾಗಾಗಿ ನಾನು ಹೇಳ್ತೀನಲ್ಲ, ಸರಸ್ವತಿಯ 2 ಕಣ್ಣುಗಳು ಸಂಗೀತ ಮತ್ತು ಸಾಹಿತ್ಯ ಅಲ್ವಾ. ಹಾಗಾಗಿ ನಾರದರು ಕೇಳುವ ಪ್ರಶ್ನೆ, ನೀನು ಎಲ್ಲಿ ವಾಸ ಮಾಡ್ತೀಯಪ್ಪ? ನೀನು ಕ್ಷೀರಸಾಗರದಲ್ಲಿ ವಾಸ ಮಾಡ್ತೀಯೋ ಇಲ್ಲ ನೀನು ವೈಕುಂಠದಲ್ಲಿ ವಾಸ ಮಾಡ್ತೀಯೋ ಅಂದಾಗ ಭಗವಂತ ಹೇಳ್ತಾನೆ, ನಾನು ಯೋಗಿಗಳ ಹೃದಯದಲ್ಲೂ ಇರುವುದಿಲ್ಲ, ನಾನು ವೈಕುಂಠದಲ್ಲೂ ಇರುವುದಿಲ್ಲ, ನಾನು ಕ್ಷೀರಸಾಗರದಲ್ಲೂ ಇರುವುದಿಲ್ಲ. ಎಲ್ಲಿ ನನ್ನ ಭಕ್ತರು ಕೀರ್ತನೆಗಳನ್ನು ನಾಮಸ್ಮರಣೆಗಳನ್ನು ಹಾಡ್ತಾ ಕುಣಿತಾ ಪಾಡ್ತಾ ಎಲ್ಲಿ ಆನಂದವಾಗಿ ಹಾಡ್ತಾ ಕುಣಿತಾರೋ ಆ ಜಾಗದಲ್ಲಿ ಅವರ ಹೃದಯದಲ್ಲಿ ನಾನಿದ್ದೀನಿ, ಆ ಜಾಗದಲ್ಲಿ ನಾನಿದ್ದೀನಿ ಅಂತ ನನಗನ್ಸುತ್ತೆ. ನೀವು ನಿಜವಾಗಲೂ ಪರಿಶುದ್ಧತೆಯನ್ನು ಕಂಡುಕೊಳ್ಬೇಕು ಅಂದರೆ ಪ್ರಾರ್ಥನೆಯ ಮೊರೆ ಹೋಗಬೇಕು. ನೋಡಿ, ಕಡ್ಡಿ ಕರ್ಪೂರಗಳು, ಗಂಧ ದೀಪಾದಿಗಳು ಅಥವಾ ತೀರ್ಥಕ್ಷೇತ್ರಗಳು ಅಥವಾ ತೀರ್ಥಯಾತ್ರೆಗಳು ಇವೆಲ್ಲ ನಿಮಗೆ ಭಗವಂತನ ಸನಿಹ ಹೋಗ್ಲಿಕ್ಕೆ ಒಂದಷ್ಟು ಮಾರ್ಗಗಳು ಇರ್ಬೋದು. ಆದರೆ ಕುಳಿತ ಜಾಗದಲ್ಲಿ ನಿಮಗೆಲ್ಲೂ ತೀರ್ಥಯಾತ್ರೆ ಹೋಗ್ಲಿಕ್ಕಾಗಲ್ಲ. ನಿಮಗೆ ಒಂದಷ್ಟು ರೂಪಾಯಿಗಳನ್ನು ಕೊಟ್ಟು ಗಂಧಕಡ್ಡಿ ವಿಭೂತಿ ಅಥವಾ ಇನ್ನಿತರ ಪೂಜಾ ಸಾಮಗ್ರಿಗಳನ್ನು ತಂದು ಪೂಜೆ ಮಾಡುವಷ್ಟು ಕಾರ್ಯಕ್ರಮ ಅಥವಾ ಸತ್ಯನಾರಾಯಣ ಪೂಜೆ ಮಾಡಿಸುವಷ್ಟು ದೊಡ್ಡ ಶಕ್ತಿ ಇಲ್ಲ ಅಂದರೆ ಬೇಸರ ಬೇಡ ಅಂತ ಬೇಡರ ಕಣ್ಣಪ್ಪನ ಬಳಿ ಏನಿತ್ತು ಅಥವಾ ದಾಸರ ಬಳಿ ಏನಿತ್ತು, ಇದ್ದಿದ್ದೆಲ್ಲವನ್ನು ತೊರೆದು ಹೋದ್ರಲ್ಲ. ಅಂದರೆ ಇದ್ದವನು ದೊಡ್ಡ ಸತ್ಯನಾರಾಯಣ ಪೂಜೆ ಮಾಡಿಸಿ ಭಗವಂತನಿಗೆ ಪ್ರಿಯ ಆಗುವುದು ಅನ್ನೋದಾದರೆ ದಾಸರ ಬಳಿ ಏನಿತ್ತು ಅಲ್ವೇ. ಹಾಗಾಗಿ ಭಗವಂತನಿಗೆ ನಿಮ್ಮ ಜೇಬಿನಲ್ಲಿರುವ ಹಣ ಅಥವಾ ಆ ಹಣದಿಂದ ಮಾಡಿದ ದೊಡ್ಡ ಕಾರ್ಯಕ್ರಮ ಇದು ಯಾವುದೂ ಮುಖ್ಯವಲ್ಲ. ಹಾಗೊಂದು ವೇಳೆ ಕಾರ್ಯಕ್ರಮ ಮಾಡಿ 4 ಜನಕ್ಕೆ ಅನ್ನ ಹಾಕಿಸಿದ್ದೀರಿ, ಅದು ಯಾವುದೂ ಕೂಡ ನಾನು ಮಾಡಿದ್ದಲ್ಲಪ್ಪ, ಭಗವಂತ ನನ್ನಿಂದ ಮಾಡಿಸಿದ್ದು ಅನ್ನುವ ಭಾವನೆ ನಿಮಗಿದ್ರೆ ಅದೂ ಶ್ರೇಷ್ಠವೇ. ಸತ್ಯನಾರಾಯಣ ಪೂಜೆ ಅನ್ನ ಹಾಕ್ಸಿದ್ದು ಎಲ್ಲವೂ ಶ್ರೇಷ್ಠವೇ, ಅದೇನು ಕಡಿಮೆ ಅಂತ ನಾನು ಹೇಳಲ್ಲ. ಒಂದು ವೇಳೆ ನಮಗೆ ಆ ಭಾಗ್ಯ ಇಲ್ಲ, ನಮಗೊಂದು ವೇಳೆ ಅದನ್ನು ಮಾಡುವಷ್ಟು ಶಕ್ತಿ ಇಲ್ಲ ಅಂದಾಗ ಭಗವಂತ ದೊಡ್ಡವರು ಹೇಳ್ತಾರೆ, ಅಯ್ಯ ನೀನಿದ್ದ ಜಾಗದಲ್ಲೇ ಒಂದು ಪ್ರಾರ್ಥನೆ ಮಾಡು, ಭಗವಂತನ ಸದಾಕಾಲ ಸ್ಮರಣೆ ಮಾಡು, ಪ್ರತಿಯೊಂದು ಕರ್ಮಕ್ಕೂ ಭಗವಂತನಿಗೆ ಅದನ್ನು ಮೀಸಲಿಡು. ಈಗ ದೇವರಿಗೆ ಮನೆಯಲ್ಲಿ ಮಾಡಿದ ಅಡಿಗೆಯನ್ನು ನಾವು ತಿನ್ನುವ ಮುನ್ನ ದೇವರಿಗೆ ಎಡೆ ಇಡ್ತೀವಿ ಅಥವಾ ಅವನಿಗೆ ಅಭಿಷೇಕ ಮಾಡ್ತೀವಿ ಅಥವಾ ಅವನಿಗೆ ಸಮರ್ಪಣೆ ಮಾಡ್ತೀವಿ. ಹಾಗೆ ಮಾಡಿದ ಪ್ರತಿಯೊಂದು ಕಾಯಕವನ್ನು ಕೂಡ ಅದರಿಂದ ಫಲ ಬರಲಿ ಬರದೇ ಇರಲಿ, ಅಪ್ಪ ಇದು ನಿಂದು, ಇದು ಸುಮ್ಮನೆ ಬರಲ್ಲ, ಹೇಳೋದಷ್ಟು ಸುಲಭನೂ ಇದಲ್ಲ ಅಲ್ವಾ. ಹಾಗಾಗಿ ಭಗವಂತ ಭಕ್ತರಿಗೆ ಅವರ ಹೃದಯದ ಶುದ್ಧತೆಯ ಆಧಾರದ ಮೇಲೆ ಒಲಿಯುತ್ತಾನೆ ಹೊರತು ಭಕ್ತರ ಸ್ಥಿತಿಗತಿ, ಭಕ್ತನ ಹಣಕಾಸು ಸ್ಥಿತಿ ಅಥವಾ ಭಕ್ತನ ಕೀರ್ತಿ ಇದು ಯಾವುದೂ ಕೂಡ ಭಗವಂತನಿಗೆ ಮುಖ್ಯವಲ್ಲ. ಅವನೇ ಎಲ್ಲ ಕೊಟ್ಟಿರಬೇಕಾದರೆ ಇವನ ಕೀರ್ತಿ, ಇವನ ಹಣ, ಇವನ ಭೋಗ ವೈಭೋಗ ತಗೊಂಡು ದೇವರೇನು ಮಾಡ್ದ? ದೇವರಿಗೆ ಬೇಕಿರುವುದು ನಮ್ಮ ಪರಿಶುದ್ಧವಾದ ಭಕ್ತಿ, ನಮ್ಮ ಪರಿಶುದ್ಧವಾದ ಹೃದಯ. ಲೋಕವನ್ನು ಅತ್ಯಂತ ದಯೆಯಿಂದ ಕರುಣೆಯಿಂದ ನಾವು ನೋಡಬೇಕು. ಯಾಕಂದರೆ ಲೋಕವೆಲ್ಲ ಭಗವಂತನ ಸೃಷ್ಟಿ ಆಗಿರುವುದರಿಂದ ಆ ಸೃಷ್ಟಿಯನ್ನು ನೀನು ಕರುಣೆಯಿಂದ ನೋಡಬೇಕು. ನನ್ನನ್ನು ಒಳಗೊಂಡಂತೆ ನಾವೆಲ್ಲವೂ ಭಗವಂತನ ಮಕ್ಕಳೇ ಆಗಿದ್ದೀವಿ ಅಲ್ವಾ. ನನ್ನನ್ನು ಮಾತ್ರ ದೇವರು ಕಾಪಾಡಿಕೊಂಡಿದ್ದಾನೆ, ಬೇರೆಲ್ಲವರನ್ನು ದೇವರು ಕೈ ಬಿಟ್ಟುಬಿಟ್ಟಿದ್ದಾನೆ ಅನ್ನಂಗೆ ಬದುಕೋದಲ್ಲ ನಾವು. ನನ್ನನ್ನು ದೇವರು ಎಷ್ಟು ಕಾಪಾಡ್ತಾನೋ ಇತರರನ್ನೂ ದೇವರು ಅಷ್ಟೇ ಕಾಪಾಡ್ತಾನೆ. ಯಾಕಂದರೆ ಎಲ್ಲವೂ ಕೂಡ ಭಗವಂತನ ಗರ್ಭದಿಂದ ಬಂದವರೇ. ಹಾಗಾಗಿ ಈ ಶ್ರದ್ಧೆ, ಸಂಗೀತದ ಬಗ್ಗೆ ಹೇಳ್ತಾ ಇದ್ದೆ, ಸುಮ್ಮನೆ ಹಾಡಬೇಕು. ನಿಮ್ಮ ಹಾಡು ಭಗವಂತನಿಗೆ ತಲುಪುತ್ತೆ. ಅಂದರೆ ತುಂಬ ಮನಸ್ಸಿನಿಂದ ಅವನ ಸ್ಮರಣೆ ಮಾಡ್ತಾ ಅವನನ್ನು ನೆನೆಯುತ್ತಾ ಹಾಡಿದ ಪ್ರತಿ ಹಾಡು, ಪ್ರತಿ ಶಬ್ದ, ಪ್ರತಿ ಸಾಲುಗಳು ಕೂಡ ಪಕ್ಕದಲ್ಲಿರೋರಿಗೆ ಕಿರಿಕಿರಿ ಅನ್ನಿಸಬಹುದು, ಭಗವಂತನಿಗೆ ಪ್ರಿಯವಾಗುತ್ತೆ. ಹಾಗಾಗಿ ಹಿರಿಯರು ಒಂದು ಮಾತು ಹೇಳ್ತಾ ಇದ್ರು, ಅಂದರೆ ಇಂಪಾದ ಸಂಗೀತ, ಅರ್ಥಬದ್ಧವಾದ ಸಾಹಿತ್ಯ ಇವೆರಡೂ ಕೂಡ ಒಂದಕ್ಕೊಂದು ಜೋಡಿಸಲ್ಪಟ್ರೆ, ಒಂದಕ್ಕೊಂದು ಬೆರೆತು ಬಿಟ್ಟರೆ ಅದು ಪರಮಾಮೃತ, ಪಂಚಾಮೃತ.
ಈ ಸಂಗೀತದ ಇಂಪು ಸಾಹಿತ್ಯದ ಜ್ಞಾನ ಯಾವ ಮನುಷ್ಯನಿಗಿಲ್ಲವೋ ಅಥವಾ ಯಾರಿಗೆ ಸಂಗೀತದ ರುಚಿಯೇ ಇಲ್ಲವೋ ಅವನಿಗೇನಾದರೂ ಮೋಕ್ಷ ಸಿಗುತ್ತಾ ಭಗವಂತ ಅಂತ ಯಾರೋ ಕೇಳಿದ್ದಂತೆ. ಅಂದರೆ ಪೂಜೆ ಮಾಡದವನಿಗೆ ಮೋಕ್ಷ ಸಿಗುತ್ತಾ ಅಂತ ದೇವರನ್ನು ಕೇಳಲಿಲ್ಲ. ದೇವರೇ ಪೂಜೆ ಮಾಡದೆ ಸುಮ್ಮನೆ ಇರ್ತಾನಲ್ಲ ಅವನಿಗೆ ದೇವರು ಮೋಕ್ಷ ಕೊಡ್ತಾನ ಅಂತ ದೇವರನ್ನು ಕೇಳಲಿಲ್ಲ. ದೇವರನ್ನು ಕೇಳಿದ ಪ್ರಶ್ನೆ ಏನಂದರೆ, ಅಪ್ಪ ಯಾರು ಸಂಗೀತವನ್ನು ಕೇಳೋದಿಲ್ಲ, ಯಾರಿಗೆ ಸಂಗೀತದ ರುಚಿ ಇಡಿಸೋದಿಲ್ಲ ಅವ್ರಿಗೆ ಮೋಕ್ಷ ಸಿಗುತ್ತಾ? ಯಾಕಂದರೆ ಇವನ ಪ್ರಕಾರ ದೇವರನ್ನು ನಂಬದೇ ಇದ್ದರೂ ಸಂಗೀತವನ್ನು ಆಲಿಸುವ ಆನಂದಿಸುವ ಹೃದಯ ಇಲ್ಲದೆ ಹೋದರೆ ಅವನಿಗೆ ಹೆಂಗೆ ಮೋಕ್ಷ ಸಿಗ್ಲಿಕ್ಕೆ ಸಾಧ್ಯ ಅಲ್ವಾ? ನೀವು ಯೋಚನೆ ಮಾಡಿ. ಆಸ್ತಿಕರು ನಾಸ್ತಿಕರು ಅಂತ ಎರಡು ಭಾಗ ಇದೆ. ಆಸ್ತಿಕರು ಅಂದರೆ ದೇವರನ್ನು ನಂಬತಕ್ಕಂಥವರು, ದೇವರು ಅಸ್ತಿತ್ವದಲ್ಲಿದ್ದಾನೆ ಅಥವಾ ದೇವರಿದ್ದಾನೆ ಅಂತಕ್ಕಂಥ ನಂಬತಕ್ಕಂಥವ್ರು ಆಸ್ತಿಕರು. ದೇವರಿಲ್ಲ ಸ್ವಾಮಿ ಅಂತ ಹೇಳ್ತಕ್ಕಂಥವ್ರು ನಾಸ್ತಿಕರು. ಅಂದರೆ ಆಸ್ತಿಕರು ದೇವರನ್ನು ನಂಬುತ್ತಾರೆ, ನಾಸ್ತಿಕರು ದೇವರನ್ನು ನಂಬುವುದಿಲ್ಲ. ಆದರೆ ಇವರಿಬ್ಬರೂ ನಂಬುವ ಒಂದು ವಿಚಾರ ಇದೆ, ಅದೇ ಸಂಗೀತ. ಸಂಗೀತವನ್ನು ಆಸ್ತಿಕರು ನಂಬುತ್ತಾರೆ ಅಥವಾ ಸಂಗೀತವನ್ನು ಆಸ್ತಿಕರು ಕೇಳುತ್ತಾರೆ, ಆನಂದಿಸ್ತಾರೆ, ನಾಸ್ತಿಕರು ಆನಂದಿಸ್ತಾರೆ. ಹಾಗಾಗ ನೋಡಿ, ಒಂದು ಹಾಡು ಹೇಳಿ ಮಗುವಿಗೆ ಊಟ ಮಾಡಿಸುವ ತಾಯಿ, ಒಂದು ಹಾಡು ಹೇಳಿ ಭಗವಂತನಿಗೆ ಭಕ್ತಿ ತೋರಿಸುವ ಭಕ್ತ, ಹೀಗೆ ಸಂಸಾರದಲ್ಲಿ ಆ ಸಂಸಾರ ಮಾಡತಕ್ಕಂತಹ ಮಹಾನುಭಾವ ಮನೆಯ ಯಜಮಾನ ಅಥವಾ ಸಂಸಾರದಲ್ಲಿ ಒಂದು ಹಾಡು, ಸನ್ಯಾಸಿಗಳದ್ದು ಒಂದು ಹಾಡು, ಶಿಕ್ಷಕರದ್ದು ಗುರುಗಳದ್ದು ಒಂದು ಹಾಡು, ಶಿಷ್ಯರದ್ದು ಒಂದು ಹಾಡು, ಎಲ್ಲರೂ ಹಾಡ್ತಾ ಪಾಡ್ತಾ ಎಲ್ಲ ಹಾಡುಗಳ ಒಟ್ಟು ಉದ್ದೇಶ, ಎಲ್ಲ ಹಾಡುಗಳ ಒಟ್ಟು ಅಂತಿಮ ಗುರಿ ಭಗವಂತನೇ ಆಗಿದ್ದಾನೆ. ಹಾಗಾಗಿ ಸಂಗೀತದ ಮಹತ್ವ ನಾನು ಹೇಳ್ತೀನಿ, ಸಾಧ್ಯವಾದಷ್ಟು ನಿಮಗೆ ದುಃಖ ಇರಲಿ ಸುಖ ಇರಲಿ ಒಳ್ಳೆ ಸಂಗೀತವನ್ನು ಕೇಳಿ. ಒಂದು ವಯಲಿನ್, ಒಂದು ಪಿಯಾನೋ, ಒಂದು ತಬಲಾ, ಹಾರ್ಮೋನಿಯಂ, ಶರಣರ ಹಾಡುಗಳು, ದಾಸರ ಹಾಡುಗಳು, ವಚನ ಅಥವಾ ನಾನಾ ರೀತಿಯಲ್ಲಿ ಭಕ್ತಿ ರಾಷ್ಟ್ರಗೀತೆಗಳು, ದೇಶಭಕ್ತಿ ಗೀತೆಗಳು ಅಥವಾ ದೇವರ ಹಾಡುಗಳು ಅಥವಾ ಬೇರೆ ಬೇರೆ ಎಲ್ಲ ರೀತಿಯ ಸಂಗೀತವನ್ನು, ಆದರೆ ಸಾಹಿತ್ಯದ ಬಗ್ಗೆ ಎಚ್ಚರ ಇರಲಿ. ಇದು ಬಹಳ ಮುಖ್ಯವಾಗುತ್ತೆ. ಇದು ದೊಡ್ಡವರು ನಮ್ಗೆ ಹೇಳಿದಂತಹ ಪಾಠ, ಅದನ್ನು ನಾನು ನಿಮಗೆ ಹೇಳಿದ್ದೀನಿ. ಹಾಗಾಗಿ ರಾತ್ರಿ ಮಲಗುವ ಮುನ್ನ ಫೋನ್ ಹತ್ರ ಇಟ್ಕೊಳ್ಬೇಡಿ, ಅದರ ದೂರ ಇಟ್ಟು ಒಂದು ಒಳ್ಳೆ ಸಂಗೀತವನ್ನು ಪ್ಲೇ ಮಾಡಿಕೊಳ್ಳಿ ಅಥವಾ ಒಂದು ಒಳ್ಳೆ ಪ್ರವಚನವನ್ನು ಪ್ಲೇ ಮಾಡಿಕೊಳ್ಳಿ ಅಥವಾ ಏನೋ ಒಂದು ಹಾಗೇ ಕೇಳ್ತಾ 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 ಅದರ ಬಗ್ಗೆ, ಅಂದರೆ ಅದು ಹೇಗಿರಬೇಕು ಅಂದರೆ ನಿಮಗೆ ನಾಳೆಯ ಭಯ ಹುಟ್ಟಿಸಬಾರ್ದು ಅಥವಾ ನಿನ್ನೆಯ ದುಃಖವನ್ನು ನೆನಪಿಸಬಾರ್ದು. ಮುಂದೆ ಈ ಕ್ಷಣ ಮತ್ತು ಮುಂದಿನ ಜೀವನವನ್ನು ಅತ್ಯಂತ ಸಮರ್ಪಕವಾಗಿ ಬದುಕಲಿಕ್ಕೆ ಬೇಕಾದ ತಿಳುವಳಿಕೆಯನ್ನು ಕೊಡುವ ಹಾಡೋ ಮಾತೋ ಯಾವುದೋ ಒಂದನ್ನು ಪ್ಲೇ ಮಾಡಿಕೊಂಡು ಕೇಳ್ತಾ ಹಾಗೆ ನಿದ್ದೆ ಹೋಗಿ ಅಲ್ವಾ. ನಾವೇನು ಮಾಡ್ತೀವಿ, ರಾತ್ರಿ ಸಮಯ 12-1 ಗಂಟೆವರೆಗೂ ಏನೇನೋ ಮಾತಾಡ್ತಾ ಕೂರೋದು ಬೇಡ ಅಂತ ಭಜನೆಗಳಲ್ಲಿ ಭಾಗವಹಿಸಿ, ಸತ್ಸಂಗಗಳಲ್ಲಿ ಭಾಗವಹಿಸಿ.